ವಿರಾಜಪೇಟೆ ಸಮೀಪದ ಕದನೂರು ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ನರ್ಸರಿ ಇರುವ ಸ್ಥಳಕ್ಕೆ ಪ್ರಸಕ್ತ ಸಾಲಿನಲ್ಲಿ 4ನೇ ಬಾರಿ ಆವರಿಸಿದ ಪ್ರವಾಹದ ನೀರು ನಿಂತು ಅಂದಾಜು 35,000ದಷ್ಟು ಹಣ್ಣಿನ ಗಿಡ ಮತ್ತು ಇತರ ಕಾಡು ಮರಗಳ ಗಿಡಗಳು ಕೊಳೆತು ನಾಶವಾಗಿ ನಷ್ಟ ಸಂಭವಿಸಿದೆ. ವಿರಾಜಪೇಟೆ ವಲಯ ಅರಣ್ಯ ಇಲಾಖೆಯ ನಡುತೋಪಿನಲ್ಲಿರುವ ನರ್ಸರಿಯಲ್ಲಿ ಸೀಬೆ, ನೇರಳೆ, ನೆಲ್ಲಿ, ನಿಂಬೆ, ಕಹಿಹುಳಿಯಂತಹ ಹಲವು ಬಗೆಯ ಹಣ್ಣಿನ ಗಿಡಗಳು ಹಾಗೂ ಕಾಡು ಮರಗಳ ಗಿಡಗಳು ಸರ್ಕಾರಿ ರಿಯಾಯಿತಿಯ ₹3 ಹಾಗೂ ₹6 ದರದಲ್ಲಿ ರೈತರಿಗೆ ವಿತರಣೆ ಮಾಡಲಾಗ್ತಾ ಇತ್ತು. ಈ ಸಾಲಿನಲ್ಲಿ ಸುಮಾರು 55,000 ಗಿಡಗಳನ್ನು ಬೆಳೆಸಿ ಪೋಷಿಸಲಾಗಿತ್ತು. ಅದರಲ್ಲಿ ಅಂದಾಜು 25,000 ಗಿಡಗಳು ಈವರೆಗೆ ವಿತರಣೆಯಾಗಿದ್ದು, ಉಳಿದಂತೆ ಅಂದಾಜು 35,000 ಗಿಡಗಳು ಇದೀಗ ಈ ಸಾಲಿನ ನರ್ಸರಿ ಇರುವ ಸ್ಥಳಕ್ಕೆ ಪ್ರವಾಹದ ನೀರು ಆವರಿಸಿ ನೀರು ನಿಂತು ಕೊಳೆತು ಬಹುತೇಕ ಗಿಡಗಳು ನಾಶವಾಗಿದ್ದು, ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಎಂದು ವಲಯ ಅರಣ್ಯಾಧಿಕಾರಿ ಎಂ. ನಿವೇದಿತಾ ಹಾಗೂ ಉಪವಲಯ ಅರಣ್ಯಾಧಿಕಾರಿ ಕೆಇ. ಹಮೀದ್ ಮಾಹಿತಿ ನೀಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು.